ಮುದ್ದುರಾಮನ ಗೆಲುವು. ಒಂಬತ್ತನೆಯ ಅವತಾರ. ಎರಡನೆಯ ಪ್ರಕರಣ. ಸುಂದರವಾದ ಶಿರೋನಾಮೆ. ನಲಿ ನೋಡು ನಗೆ ಚಿತ್ರ. ನಲಿ ನೋಡು ನಗೆ ಚಿತ್ರ. ಅಬ್ಬಾ ಅಬ್ಬಾ, ಈ ಪ್ರಕರಣದಲ್ಲಿರುವಂಥ ಚೌಪದಿಗಳ ಸಂಖ್ಯೆ 320 ಚೌಪದಿಗಳಿವೆ. ನಲಿ ನೋಡು ನಗೆ ಚಿತ್ರ. ನೋಡು ಅರ್ಥ ಆಗುತ್ತೆ. ನಲಿ ಇದೇನಪ್ಪ ಇದು? ನಲಿ ಅಂದರೆ ಸಂತೋಷ ಪಡು, ಆನಂದಿಸು, ಕುಣಿದಾಡು, ನೃತ್ಯ ಮಾಡು. ಮೆಚ್ಚು, ಇಷ್ಟಪಡು, ತೂಗು, ಅಲ್ಲಾಡು. ದೇಶೀಯ ಶಬ್ದ, ಕನ್ನಡದ ಶಬ್ದ. ನಾಮಪದದೊಳಗೂ ನಲಿ ಅಂದರೆ ಒಂದು ಬಗೆಯ ಸುಗಂಧ ಅಂತ. ಇದು ನಲಿ. ನಗೆ ಚಿತ್ರ ಅಂದರೆ ಏನ್ರಿ? ನಾವು ಕಾಯಿನ್ ಮಾಡಿದಂಥ ಇದು ನಗೆ ಚಿತ್ರ ಅಂದ್ರೆ ಒಂದು ಕಾಮಿಕ್ಸ್. ಉದಾಹರಣೆ, ಸನ್ಮಾನ್ಯ ಶ್ರೀ R.K. ಲಕ್ಷ್ಮಣ್ ಅವರು ಯು ಸೇಡ್ ಇಟ್ ತಾವು ನೋಡಿದಿರ್ಬೋದು. ನಾನು ಬಹುಶಃ ಎಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸಿಗ್ತದೋ ಆವಾಗಿನ ಕಾಲಕ್ಕೆ ಆ ಯು ಸೇಡ್ ಇಟ್, ಆ ಸಣ್ಣ ಚಿತ್ರ, ಅದರ ಕೆಳಗಿನ ಬರಹ ಓದದೇ ಇರ್ತಿರಲೇ ಇಲ್ಲ. ಮತ್ತೆ ಇದ್ರ ಬಗ್ಗೆ ನಾಳೆ ಹೇಳ್ತೇನೆ, ನಗೆ ಚಿತ್ರಗಳ ಬಗ್ಗೆ. ಆಮೇಲೆ ಈ 320 ಚೌಪದಿಗಳಲ್ಲಿ ಏನಿದೆಯಪ್ಪ ಅಂತಂದರೆ, ಮನುಷ್ಯ ಜೀವನದಲ್ಲಿ ಸೋಲ್ತಾನೆ, ನೋವು ಬರ್ತದೆ, ದುಃಖ ಪಡ್ತದೆ, ಖಿನ್ನತೆ ಉಂಟಾಗ್ತದೆ, ಅಳುವಾಗ್ತದೆ. ಇವೆಲ್ಲವನ್ನು ಧೈರ್ಯದಿಂದ ದಾಟಿ ಮುಂದೆ ಹೋಗಬೇಕು. ನಕ್ಕೋತ ಧೈರ್ಯದಿಂದ, ಶೂರತನದಿಂದ, ವೀರತನದಿಂದ ಮುಂದೆ ಹೋಗಿ ಸಾಕ್ತಾ ಇರಬೇಕು ಅನ್ನುವಂಥ ಚೌಪದಿಗಳು ಇಲ್ಲಿ ಉಂಟು. ಇವತ್ತು ಕೇವಲ 125 ಚೌಪದಿಗಳಲ್ಲಿ ಅಂತ ವಾಚನ ಮಾಡ್ತಾ ಇದ್ದೇನೆ. ಅದರಲ್ಲಿರುವಂಥ ಆಯ್ದ ಚೌಪದಿಗಳು. ನರಳದಿರು ಅನವರತ ನೆನೆದು ನೋವುಗಳ, ನಡೆದಾಡು ನಗು ನಗುತ್ತ ನೀ ಬಯಲಿನಲ್ಲಿ. ನಿಂತರದು ನದಿಯಲ್ಲ, ಮುನಿದರದು ನೆರಳಲ್ಲ, ನಲಿ ನೋಡಿ ನಗೆ ಚಿತ್ರ ಮುದ್ದುರಮ. ಅವರವರ ನೋವುಗಳ ಅವರೇ ಭರಿಸಲು ಬೇಕು, ತಮ್ಮ ಹೆಣಭಾರವನ್ನು ತಾವೇ ಹೊರಬೇಕು. ಅವರವರ ದಯಭಿಕ್ಷೆ ವೇದನೆಗೆ ಮದ್ದೇನು, ನೀ ಗಟ್ಟಿ ಕುಳುವಾಗು ಮುದ್ದುರಮ. ಕಾರ್ಮುಗಿಲ ಕವಿದಾಗ ನೆನೆಯೋ ಮೂಡಲ ರವಿಯ, ಕರಗದೆ ಮುಂಜಾನೆ ತೊಂದರೆಯ ಮಂಜು. ಅಳುತ ಕುಳಿತವರಾರು ನಗೆ ಹೊನಲ ಹರಸಿದರೆ, ಮರೆ ಅಳಲ ಇರು ಮುದದೆ ಮುದ್ದುರಮ. ದಾರಿದ್ರ್ಯ ಬಂತೆಂದು ಹುಲ್ಲ ತಿನ್ನುವರೆ ಮಂದಿ, ಅನ್ನ ಗಳಿಸುವ ಶಕ್ತಿ ದುಡಿವ ಕೈಗಿದೆಯೋ. ಮೇವುಂಡು ಹಾಲು ಕೊಡುವ ಹಸು ನಮಗೆ ಮಾದರಿಯೋ, ಶಕ್ತಿ ಕೇಂದ್ರವ ಮನುಜ ಮುದ್ದುರಮ. ಜೇನೆಂದು ನೀ ಜಪಿಸಿದರೆ 100 ಸಲ, ಅದು ಬಂದು ಬೀಳುವುದೇ ನಿನ್ನ ಧರದಲ್ಲಿ. ನಿನ್ನದಾದರೆ ಅರಿವು ಆಗ ಸಾಕ್ಷಾತ್ಕಾರ, ಇಡು ಅಡಿಯ ನೀ ಮುಂದೆ ಮುದ್ದುರಮ. ಜಗದೆಲ್ಲ ಸಂಕಟವ ಕೊನೆಗೊಳಿಪ ಹೊಣೆ ಹೊತ್ತು, ಈ ಇಳೆಗೆ ಬಂದಿರುವ ಬುದ್ಧ ನೀನಲ್ಲ. ನಿನ್ನ ಚಿಂತೆಯ ಮೊದಲು ಇಡು ಬೋಧಿ ತಳದಲ್ಲಿ, ಎಷ್ಟಾದರಷ್ಟೇ ಸರಿ ಮುದ್ದುರಮ. ಏನಾಯಿತೋ ಅದನ್ನು ಒಪ್ಪಿಕೊಂಡರೆ ಬೇಗ, ಹಗುರವಾಗುವುದು ಮನಸ್ಸು ಯಾವನೋವಿರದೆ. ಚಿಂತೆ ಹೊಗೆಯಾಡಿದರೆ ಬೂದಿಯಾಗದೆ ಭಾವ,
ನೀ ವಿಚಲನಾಗದಿರು ಮುದ್ದು ರಾಮಂ, ನೀ ವಿಚಲನಾಗದಿರು ಮುದ್ದು ರಾಮಂ. ಸರಿಯಂದುದನು ಎಸಗಿ ಬದುಕು ಸಂತಸದಿಂದೇ, ಸರಿಯಂದುದನು ಎಸಗಿ ಬದುಕು ಸಂತಸದಿಂದೆ. ಸಾಧಿಸುವುದೇ ನೀ ಹಿಂಜರಿಕೆಯಿಂದ, ಎಲ್ಲಿ ಭಯ ಸುಳಿಯುವುದೋ ಅಲ್ಲಿರದು ಸ್ವಾತಂತ್ರ್ಯ. ಧೀರತೆಗೆ ಅಣಿಯಾಗು ಮುದ್ದು ರಾಮಂ, ಏನಾಗದೋ ಅದಕ್ಕೆ ಮೈ ಪರಚಿಕೊಳ್ಳುವೇಕೆ. ಮಾಡುವಷ್ಟನು ಮಾಡಿ ತಣ್ಣಗಿರು ನೀನು, ಬಿಸಿಯಾದರೇನು ತಲೆ ನೀಗುವುದೇ ಪ್ರಾರಬ್ಧ. ಆಗುವುದೋ ಮುದ್ದು ರಾಮಂ, ಆಗುವುದೋ ಮುದ್ದು ರಾಮ. ಅದ್ಭುತವಾದಂಥ ಸಾಲಿದು. ಆಗುವುದೋ ಮುದ್ದು ರಾಮಂ. ತಾರೆ ಮಿನುಗದೆ ಚಂದ ಕಾರಿರುಳ ಶಪಿಸುವುದೇ, ಹಕ್ಕಿ ಹಾರದೆ ನಭದಿ ಅಳುತ ಕೂರುವುದೇ. ಹೂವ ಬಿರಿಯದ ನಿತ್ಯ ಅವರಿರುವ ದೂರುವುದೇ, ಕೊನೆ ದಿನದ ತನಕ ನಗು, ಕೊನೆ ದಿನದ ತನಕ ನಗು ಮುದ್ದು ರಾಮಂ. ಚಂದ್ರ ಬೆಳಗುತ್ತಲಿಹನು ಬೀಸುತ್ತಿದೆ ತಂಗಾಳಿ, ಕಡಲು ಅತಿ ವಿಸ್ತಾರ ಬೆಟ್ಟ ಎತ್ತರವೋ. ಇನ ಕಿರಣ ಚಲು ನೋಟ ಇದೆಯಲ್ಲ ಕೆರೆ ಜಲದಿ, ನಡೆವ ಹೆಜ್ಜೆಯ ನೋಡು ಮುದ್ದು ರಾಮಂ. ಅರಿವೆಷ್ಟೆ ಹಿರಿದಿರಲಿ ಅದಕ್ಕೆ ಗರಿ ಮೂಡಿರಲಿ, ಕಾರ್ಯಗತವಾಗದಿರೆ ಅದುವೆ ಸಂಕಟವೋ. ಬೆಂದರಲ್ಲವೇ ಅಕ್ಕಿ ರುಚಿ ರುಚಿಯ ಚಿತ್ರಾನ್ನ. ಉದಾಹರಣೆ ಎಷ್ಟು ಅದ್ಭುತ ಅದು ನೋಡಿ. ಬೆಂದರಲ್ಲವೇ ಅಕ್ಕಿ ರುಚಿ ರುಚಿಯ ಚಿತ್ರಾನ್ನ. ಹೆಜ್ಜೆ ಇಡು ಅದು ಪಯಣ ಮುದ್ದು ರಾಮಂ, ಹೆಜ್ಜೆ ಇಡು ಅದು ಪಯಣ ಮುದ್ದು ರಾಮಂ. ಏಳು ಬೀಳಿಗೆ ಬಳಲಿ ಸ್ವರಗಿದಳೆ ಸೈರೇಂದ್ರಿ. ಸೈರೇಂದ್ರಿ ಅಂದರೆ ದ್ರೌಪದಿ. ಎಂತೆಂಥ ಕಷ್ಟಗಳು ಬೆಳಗಾಡ್ತಾಳಕ್ಕೆ. ಏಳು ಬೀಳಿಗೆ ಬಳಲಿ ಸ್ವರಗಿದಳೆ ಸೈರೇಂದ್ರಿ. ಬಾಗಿದನೆ ಅಭಿಮನ್ಯು ತಾಬಾಲನೆಂದು. ಚಕ್ರವ್ಯೂಹ ಭೇದಿಸಿ ಒಳಗೆ ಹೋಗ್ತಾನಲ್ಲ, ಅವನು ಮೋಸದಿಂದ ಕೊಲ್ತಾರ, ಆ ಪ್ರಶ್ನೆ ಬೇರೆ. ಬಾಗಿದನೆ ಅಭಿಮನ್ಯು ತಾಬಾಲನೆಂದು, ತನ್ನ ಕೇಡಿಗೆ ಅಂಜಿ ದಾನ ಮರೆತನೆ ಕರ್ಣ. ಆಹಾ, ಎಂಥ ಉದಾಹರಣೆ ರೀ. ತನ್ನ ಕೇಡಿಗೆ ಅಂಜಿ ದಾನ ಮರೆತನೆ ಕರ್ಣ. ಕೃಷ್ಣ ಹಿರಿಮೆಗೆ ಸಾಕ್ಷಿ, ಕೃಷ್ಣ ಹಿರಿಮೆಗೆ ಸಾಕ್ಷಿ ಮುದ್ದು ರಾಮ. ಗಟ್ಟಿ ಕಾಲಿರುವಾಗ ನೀ ಜಗವ ಸುತ್ತಾಡು, ಗಟ್ಟಿ ಕಾಲಿರುವಾಗ ನೀ ಜಗವ ಸುತ್ತಾಡು. ವೇದಿಕೆಯ ಮೇಲೇರಿ ನಲಿದಾಡು ನಗುತ್ತಾ. ಗಿರಿಕುಡ್ಡ ಕಣಿವೆಯಲ್ಲಿ ಅಡ್ಡಾಡು ಹಾಯಾಡಿ, ಇರದು ಅವಿರತ ಶಕ್ತಿ ಮುದ್ದು ರಾಮಂ. ನಿನ್ನ ಹಡಗಿಗೆ ನೀನೆ ಅತಿ ಕುಶಲ ಕಫ್ತಾನ್, ಅತಿ ಕುಶಲ ಕಫ್ತಾನ. ನೀನೇ ಹೆಡ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ಬಿರುಗಾಳಿ ಎದ್ದಾಗ ನಡೆಸು ಸಾಹಸದಿ, ಯಾರು ಅಳುವರೋ ಭಯಕ್ಕೆ ಜಯಕ್ಕೆ ವಿಮುಖರು ಅವರು. ಮೊರೆ ಹೋಗು ಕೌಶಲಕ್ಕೆ ಮುದ್ದು ರಾಮ. ಜಾಣತನ ಉಪಯೋಗಿಸಿ ಮಾಡಿ ಪಾರಾಗಬೇಕು ಅಂತ ಹೇಳುವಂಥ ಇದು. ಬಿದಿಗೆ ಚಂದ್ರಮನೆಂದು ಅಪಹಾಸ್ಯ ಗೈಯದಿರು. ಏನು ಚಂದ್ರಮ, ಇಟ್ಟ ಒಂದೆರಡು ಗರಿ ಅಂತ ಅನ್ಬೇಡ. ಪೂರ್ಣಚಂದ್ರನು ಅವನೇ ಬರುತ್ತ ಕೊನೆಗೆ ಏನಾಗ್ತಾನವ. ಅಷ್ಟಮಿ ಚಂದ್ರ ಏನಾಗ್ತಾನೆ, ಬಿದಿಗೆ ಚಂದ್ರ ಏನಾಗ್ತಾನೆ, ಪೂರ್ಣಚಂದ್ರ ಏನಾಗ್ತಾನೆ ಮುಗಲ್ ತುಂಬ. ಯಾವ ಬೀಜದ ಲಾಭ ಹೆಮ್ಮರದ ಅಂಕಿತವೋ, ಗೌರವಿಸು ಪರಿಸರವ
ಮುದ್ದು ರಾಮ ಗೌರವಿಸು ಪರಿಸರವ ಮುದ್ದು ರಾಮ. ಈ ಪ್ರಕರಣ ನಲಿ ನೋಡು ನಗೆ ಚಿತ್ರ ನಾಳೆ ಮುಂದುವರಿಸ್ತೇನೆ. ನಮಸ್ಕಾರ.